ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟ್ರಾವೆಲ್ ವಿತ್ ಅಮರೇಶ್. ಇವತ್ತು ನಾವು ಈ ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಮೆಸೇಜು, ಓಕೆನಾ. ಇಂಪಾರ್ಟೆಂಟ್ ಮೆಸೇಜು ಸೆಕೆಂಡ್ ಜೂನ್ ಇದು ಅನೌನ್ಸ್ ಆಗಿದೆ. ಸೊ ಎಫೆಕ್ಟಿವ್ ಇವತ್ತಿಂದಾನೇ ನಿಮಗೆ 3rd ಜೂನಿಂದನೇ ಅಪ್ಲಿಕೇಬಲ್ ಆಗುತ್ತೆ, ಓಕೆನಾ. ಈ ವಿಡಿಯೋನ ಫುಲ್ ವಿಡಿಯೋ ನೋಡಿ, ನಿಮಗೆ ಇನ್ಫಾರ್ಮೇಟಿವ್ ಇರುತ್ತೆ, ಫುಲ್ ನಿಮಗೆ ಹೆಲ್ಪ್ ಆಗೋ ವಿಡಿಯೋ ಇರುತ್ತೆ. ಯಾರು ನಿಮ್ಗೆ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡ್ತೀರಾ, ಟಿಕೆಟ್ ಬುಕ್ ಮಾಡೋರಿಗೆ ಎಲ್ಲರಿಗೂ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ, ಓಕೆನಾ. ಟಾಪಿಕ್ ಹೋಗೋದಕ್ಕೆ ಮುಂಚೆ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಈ ಇನ್ಫಾರ್ಮೇಷನ್ನು, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ಫಾರ್ಮೇಷನ್ ಬಂದುಬಿಟ್ಟು ನಿಮಗೆ ಅರ್ಲಿಯರ್ ಜರ್ಮನ್ನು ನೀವು ಯಾವುದೇ ಕಂಟ್ರಿಗೆ ಟ್ರಾವೆಲ್ ಮಾಡಬೇಕಾದ್ರೆ ಟ್ರಾನ್ಸಿಟ್ ವೀಸಾ ಬೇಕಾಗಿತ್ತು, ಓಕೆನಾ. ಇವಾಗ ಪ್ರೆಸೆಂಟು ಅದನ್ನು ತೆಗೆದಿದ್ದಾರೆ. ಸೊ ನಿನ್ನೆ 2nd ಜೂನ್ ಇದು ಅನೌನ್ಸ್ ಆಗಿದೆ. ಯಾವುದೇ ಕಂಟ್ರಿಗೆ ಟ್ರಾವೆಲ್ ಮಾಡಲಿ, 3rd ಕಂಟ್ರಿ ಡೆಸ್ಟಿನೇಷನ್ಗೆ ಇವಾಗ ಎಕ್ಸಾಂಪಲ್ಲು ಲಂಡನ್ ಟ್ರಾವೆಲ್ ಮಾಡ್ತೀರಾ ಅಂದ್ಕೊಳ್ಳಿ, ನೀವು ಜರ್ಮನ್ ಟ್ರಾವೆಲ್ ಮಾಡಬೇಕಾದ್ರೆ ಟ್ರಾನ್ಸಿಟ್ ವೀಸಾ ಬೇಕಾಗಿತ್ತು. ಇವಾಗ ಅದನ್ನು ತೆಗೆದಿದ್ದಾರೆ, ಓಕೆನಾ. ಜರ್ಮನಿ ಎಂಬೆಸಿ ಅದನ್ನು ರಿಮೂವ್ ಮಾಡಿದ್ದಾರೆ. ಸೊ ಇಂಡಿಯನ್ ನ್ಯಾಷನಾಲಿಟೀಸ್ಗೆ ಯಾರೇ ಆಗಲಿ ಜರ್ಮನ್ ನೀವು ಯಾವುದೇ ಕಂಟ್ರಿಗೆ ಟ್ರಾವೆಲ್ ಮಾಡ್ಬೋದು. ಫಸ್ಟ್ ಅಂದರೆ ನೀವು US ಕೆನಡಾ ಮಾತ್ರ ಟ್ರಾವೆಲ್ ಮಾಡ್ಬೋದಾಗಿತ್ತು ವಿತೌಟ್ ಟ್ರಾನ್ಸಿಟ್ ವೀಸಾ. ಬೇರೆ ಕಂಟ್ರಿಗೆ ಟ್ರಾವೆಲ್ ಮಾಡ್ಬೇಕಂದ್ರೆ ಟ್ರಾನ್ಸಿಟ್ ವೀಸಾನೇ ತೊಗೋಬೇಕಾಗಿತ್ತು. ಬಟ್ ಇವಾಗ ಪ್ರೆಸೆಂಟ್ ಸಿಚುವೇಷನ್ಗೆ ಅದು ಟ್ರಾನ್ಸಿಟ್ ವೀಸಾ ರಿಕ್ವೈರ್ಮೆಂಟ್ ಇಲ್ಲ ಅಂತ ಅನೌನ್ಸ್ ಮಾಡಿದ್ದಾರೆ. ಸೊ ಯಾರ್ಯಾರು ನೀವು ಬೇರೆ ಕಂಟ್ರಿಗೆ ಟ್ರಾವೆಲ್ ಮಾಡ್ತಾ ಇದ್ದೀರಾ, ಸೊ ನೀವು ಜರ್ಮನ್ನು ಟಿಕೆಟ್ ಇಶ್ಯೂ ಮಾಡಿಕೊಂಡು ಟ್ರಾವೆಲ್ ಮಾಡ್ಬೋದು. ಇದು ನೀವು ಟ್ರಾವೆಲ್ ಮಾಡೋಕ್ಕೆ ಮಾತ್ರ. ಲೇಓವರು ನೀವು ಜರ್ಮನಲ್ಲಿ ತಗೊಂಡು ಹೋಗ್ಬೋದು, ಬಟ್ ನೀವು ಏರ್ಪೋರ್ಟಿಂದ ಹೊರಗಡೆ ಹೋಗೋಕ್ಕೆ ವೀಸಾ ಬೇಕು. ಸೊ ಅದೊಂದು ನೆನ್ಪಿಟ್ಕೊಳ್ಳಿ. ಆಮೇಲೆ ಟ್ರಾನ್ಸಿಟ್ ವೀಸಾ ಇಲ್ಲ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಬರೋಣ ಅಂತೆಲ್ಲ ಇಲ್ಲ. ಜಸ್ಟ್ ನೀವು ಏರ್ಪೋರ್ಟಲ್ಲಿ ಟ್ರಾನ್ಸಿಟ್ ತಗೊಳ್ಳೋಕೆ ಮಾತ್ರ ನಿಮಗೆ ಇದನ್ನು ರಿಮೂವ್ ಮಾಡಿದ್ದಾರೆ. ಸೊ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಈ ಇನ್ಫಾರ್ಮೇಷನ್ನು. ಮತ್ತು ಟಿಕೆಟ್ಸು ಅಷ್ಟೇ, ಬೇರೆ ಕಂಟ್ರಿ ಟ್ರಾವೆಲ್ ಮಾಡಬೇಕಾದ್ರೆ ಸಮ್ಟೈಮ್ಸು ನಿಮಗೆ ಜರ್ಮನಿ ಟ್ರಾವೆಲ್ ಮಾಡಬೇಕಾದ್ರೆ ಫ್ಲೈಟ್ಸು ಸ್ವಲ್ಪ ಚೀಪರ್ ಇರುತ್ತೆ. ಸೊ ಅದರಿಂದ ಇನ್ಫಾರ್ಮೇಷನ್ನು ನಮ್ಮ ಕಡೆಯಿಂದ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಸೊ ನೆಕ್ಸ್ಟ್ ನೀವು ಯಾರಾದರೂ ಟ್ರಿಪ್ ಪ್ಲ್ಯಾನ್ ಮಾಡೋರು ಜರ್ಮನ್ ಫ್ಲೈಟ್ ಲೇವರ್ ತೊಗೊಳ್ತಾ ಅಂತ ಹೇಳಿದ್ರೆ 100% ನೀವು ಟ್ರಾವೆಲ್ ಮಾಡ್ಬೋದು, ಓಕೆನಾ. ಅದೇನು ರಿಸ್ಟ್ರಿಕ್ಷನ್ಸ್ ಇಲ್ಲ. ಸೊ ನೀವು ಈಸಿಲಿ ಟಿಕೆಟ್ ಬುಕ್ ಮಾಡಿ ಸ್ಟ್ರೈಟ್ ಅವೇ ಟ್ರಾವೆಲ್ ಮಾಡ್ತಾ ಇರ್ಬೋದು. ನಿಮ್ಮ ಡೆಸ್ಟಿನೇಷನ್ ಕಂಟ್ರಿಗೆ ವೀಸಾ ತೊಗೊಂಡು ಸ್ಟ್ರೈಟ್ ಅವೇ ಯು ಕ್ಯಾನ್ ಟ್ರಾವೆಲ್. ಸೊ ಇವತ್ತು ಇದೇ ಇನ್ಫಾರ್ಮೇಷನ್ನ ಕೊಡಬೇಕಂತ ಹೇಳಿದ್ದು, ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನು. ಇದು ನೆನ್ನೆನೇ ಅನೌನ್ಸ್ ಆಗಿದ್ದು. ಸೊ ಎಲ್ಲರಿಗೂ ಇವತ್ತು ಅಪ್ಡೇಟ್ಸ್ ಕೊಡೋ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿದ್ದೀನಿ. ಸೊ ನಮ್ಮ ವೀಡಿಯೋದಲ್ಲಿ ನಿಮ್ಗೆ ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ. ಬೇರೆಯವ್ರಿಗೆ ಯಾರೋ ಫ್ರೀಕ್ವೆಂಟಾಗಿ ಟ್ರಾವೆಲ್ ಮಾಡೋರು ಇರ್ತಾರೆ ಅಬ್ರಾಡ್ಗೆ, ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೊ ಮಚ್.